ವೃದ್ಧರನ್ನ ಟಾರ್ಗೆಟ್ ಮಾಡಿ ವಂಚಿಸ್ತಾ ಇದ್ದ ಗ್ಯಾಂಗ್ ಇದೀಗ ಅಂಧರಾಗದೆ. ವೃದ್ಧರನ್ನ ಟಾರ್ಗೆಟ್ ಮಾಡಿ ವಂಚನೆಯನ್ನ ಮಾಡ್ತಾ ಇತ್ತು. ಇದೀಗ ಆ ಗ್ಯಾಂಗ್ ಅಂಧರಾಗದೆ. ನಿರ್ಜನ ಪ್ರದೇಶಗಳಲ್ಲಿ ಇರುವಂತಹ ಎಟಿಎಂಗಳೇ ಇವರ ಟಾರ್ಗೆಟ್ ಆಗಿತ್ತು. ಬೆಂಗಳೂರಿನ ವಿವಿಧೆಡೆ ಕೃತ್ಯವೆಸಗಿದ್ದ ಗ್ಯಾಂಗ್ ಇದೀಗ ಅರೆಸ್ಟ್ ಆಗಿದೆ. ಹಣ ಪಡೆಯೋದಕ್ಕೆ ಬಂದ ವೃದ್ಧರನ್ನ ಮೊದಲನೇದಾಗಿ ಇವರು ಪರಿಚಯ ಮಾಡ್ಕೊಳ್ತಾ ಇದ್ರು. ನಂತರ ಅಸಲಿ ಎಟಿಎಂ ಪಡೆದು ನಕಲಿ ಕಾರ್ಡ್ ಅನ್ನ ಬಳಸ್ತಾ ಇದ್ರು. ಪಾಸ್ವರ್ಡ್ ಪಡೆದು ಹಣ ಡ್ರಾ ಮಾಡಿ ಕೊಡೋ ತರ ನಾಟಕ ಆಡ್ತಾ ಇದ್ರು. ಹಣ ಬರಲಿಲ್ಲ, ಸಮಸ್ಯೆ ಆಗಿದೆ ಅಂತ ಹೇಳಿ ವೃದ್ಧರಿಗೆ ವಂಚನೆಯನ್ನ ಮಾಡ್ತಾ ಇದ್ದಂತಹ ಗ್ಯಾಂಗ್ ಇದು. ಬಳಿಕ ಅಸಲಿ ಎಟಿಎಂ ಕಾರ್ಡ್ ಬಳಸಿ ಹಣವನ್ನ ತಾವು ಡ್ರಾ ಮಾಡ್ಕೊಳ್ತಾ ಇದ್ರು. ಪುಲಕೇಶಿ ನಗರ ಪೊಲೀಸರಿಂದ ಈ ಆರೋಪಿಗಳ ಬಂಧನವಾಗಿದೆ. ಅಷ್ಟೇ ಅಲ್ಲ, ಹಣ ಬರುವಂತಹ ಜಾಗದಲ್ಲಿ ಯಾವುದಾದ್ರೂ ವಸ್ತುವನ್ನ ಅಡ್ಡ ಇಡ್ತಾ ಇದ್ರು. ಹಣ ಬರಲ್ಲ ಅಂತ ಹೇಳಿ ವೃದ್ಧರು ಹೋದ ಬಳಿಕ ಆ ಹಣವನ್ನ ಈ ಆರೋಪಿಗಳು ಪಡಿತಾ ಇದ್ರು. ಆರೋಪಿಗಳು ಮಾಡಿರುವಂತಹ ವಂಚನೆಗಳಲ್ಲಿ ಅತಿ ಹೆಚ್ಚು ಕೆನರಾ ಬ್ಯಾಂಕ್ ಎಟಿಎಂಗಳಲ್ಲೇ ಇವರು ವಂಚನೆಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಉತ್ತರ ಭಾರತ ಮೂಲದ ನಯಾಜ್, ಸುಧಾಂಶು, ರಜೀಬ್ ಎಂಬುವವರು ಬಂಧಿತ ಆರೋಪಿಗಳು. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ವೃದ್ಧರನ್ನೇ ಟಾರ್ಗೆಟ್ ಮಾಡಿ ವಂಚಿಸ್ತಾ ಇದ್ದಂತಹ ಗ್ಯಾಂಗ್ ಅನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಂದ್ರೆ ಇವರ ಟಾರ್ಗೆಟ್ ಏನು? ನಿರ್ಜನ ಪ್ರದೇಶಗಳೇ ಇವರ ಟಾರ್ಗೆಟ್ ಆಗುತ್ತಾ, ಹೇಗೆ? ಈ ಕುರಿತು ಡೀಟೇಲ್ಸ್ ಏನದ? ಮೊದಲನೇದಾಗಿ ಇಂತಹ ಪ್ರಕರಣಗಳು ಅಂತಂದ್ರೆ ಈ ವೃದ್ಧರನ್ನ ಟಾರ್ಗೆಟ್ ಮಾಡೋದಾಗಿರ್ಬೋದು, ಮತ್ತು ಯಾರು ಓದು ಬರಹವನ್ನ ಮಾಡಿರಲ್ವೋ ಅವರನ್ನ ಟಾರ್ಗೆಟ್ ಮಾಡುವಂತಹ ಅನೇಕ ಪ್ರಕರಣಗಳನ್ನ ನಾವು ನೋಡ್ತಾ ಇರ್ತೀವಿ. ಸದ್ಯಕ್ಕೆ ಈ ಆರೋಪಿಗಳೇನಿದ್ದಾರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ. ಅದಾದ್ಮೇಲೆ ಈ ನಿರ್ಜನ ಪ್ರದೇಶಗಳು ಅಂತಂದ್ರೆ ಈ ಜನನಿಬಿಡ ಪ್ರದೇಶಗಳು ಅಂತಂದ್ರೆ ತುಂಬಾ ಜನ ಓಡಾಡ್ತಾ ಇರ್ತಾರೆ. ಮತ್ತೆ ಅಲ್ಲಿ ಬ್ಯಾಂಕ್ಗೆ ಬರೋರು ಹೋಗೋರು ತುಂಬಾ ಜನ ಇರ್ತಾರೆ. ಆದ್ರೆ ಈ ಎಟಿಎಂಗಳ ಬಳಿ ಇವರು ನಿಂತ್ಕೊಳ್ತಾ ಇದ್ರು ಮತ್ತು ವೃದ್ಧರು ಅಲ್ಲಿ ಬಂದವರನ್ನ ಆ ವೃದ್ಧರಿಗೆ ವಿಡ್ರಾ ಮಾಡೋದು ಕೂಡ ಗೊತ್ತಿರೋದಿಲ್ಲ ಸರಿಯಾಗಿ. ಈ ಸಂದರ್ಭದಲ್ಲಿ ಅವರನ್ನ ಪರಿಚಯ ಮಾಡಿಕೊಂಡು ನಿಮಗೆ ಹಣವನ್ನ ವಿಡ್ರಾ ಮಾಡ್ಕೊಡ್ತೀವಿ ಕೊಡಿ ಅಂತ ಹೇಳಿ ಎಟಿಎಂ ಕಾರ್ಡ್ ಅನ್ನು ಕೂಡ ಪಡ್ಕೊಳ್ತಾ ಇದ್ರು ಮತ್ತು ಪಾಸ್ವರ್ಡ್ ಅನ್ನು ಕೂಡ ತಿಳ್ಕೊಂಡು ನಂತರ ಆ ಪಾಸ್ವರ್ಡ್ ಅನ್ನ ಆಡ್ ಮಾಡಿ ಹಣ ವಿಡ್ರಾ ಮಾಡೋದಕ್ಕೂ ಕೂಡ ಕೊಡ್ತಾ ಇದ್ರು ಕಾರ್ಡ್ ಅನ್ನ ಹಾಕಿ. ಅದಾದ ಮೇಲೆ ಇವರು ಒಂದು ಹಣ ವಿಡ್ರಾ ಮಾಡುವಂತ ಸಂದರ್ಭದಲ್ಲಿ ಹಣ ಬರೋದು ಕೆಲ ಸೆಕೆಂಡ್ಗಳು ಕೂಡ ತಡ ಆಗುತ್ತೆ. ಆ ಸಂದರ್ಭದಲ್ಲಿ ಹಣ ಬರ್ತಾ ಇಲ್ಲ, ನೀವು ಇಲ್ಲಿಂದ ಹೊರಡಿ ಬೇರೆ ಎಟಿಎಂ ಅಲ್ಲಿ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ರು. ಈ ವೇಳೆ ಅಲ್ಲಿ ಬಂದಂತ ಅವರು ವೃದ್ಧರು ಯಾವಾಗ ಹೋಗ್ತಾ ಇದ್ರು, ಆ ನಂತರ ಆ ಹಣವನ್ನ ಪಡೆದು ಕೂಡ ಎಸ್ಕೇಪ್ ಆಗ್ತಾ ಇದ್ರು. ಅಂತೆಯೇ ಇವರು ಅನೇಕರಿಗೆ ತುಂಬಾ ಜನ ಏನು ವೃದ್ಧರಿದ್ದಾರೆ ಅವರಿಗೆ ಇವರು ಮೋಸ ಮಾಡಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಸದ್ಯಕ್ಕೆ ಇದೇ ರೀತಿಯಾಗಿ ಈ ಪುಲಕೇಶಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವೃದ್ಧನೊಬ್ಬನಿಗೆ ಇದೇ ರೀತಿಯಾಗಿ ಮೋಸ ಮಾಡಿದ್ರು. ಈ ಬಂಧಿತ ಆರೋಪಿಗಳಲ್ಲಿ ಸುಧಾಂಶು ಮತ್ತು ಈ ರಜೀಬ್ ಏನಿದ್ದಾರೆ ತುಂಬಾ ರಾಯಲ್ ಲೈಫ್ ನ ಲೀಡ್ ಮಾಡ್ತಾ ಇದ್ರು. ಇಬ್ಬರು ಪತ್ನಿಯನ್ನ ಫ್ಲೈಟ್ ನಲ್ಲಿ ಕರೆದುಕೊಂಡು ಹೋಗಿ ಜಾಲಿ ಟ್ರಿಪ್ ಕೂಡ ಮಾಡ್ಕೊಂಡ್ ಬಂದಿದ್ರು. ಈಗ ಸದ್ಯಕ್ಕೆ ಪೊಲೀಸರು ಈ ವಂಚಕರನ್ನ ಈಗ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಆದ್ರೆ ಸದ್ಯಕ್ಕಂತೂ ಇವರಿಂದ ಮೋಸ ಹೋದವರು ಯಾರೆಲ್ಲ ಇದ್ದಾರೆ ಅವರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮತ್ತು ಯಾವ್ಯಾವ ಠಾಣಾ ವ್ಯಾಪ್ತಿಯಲ್ಲಿ ಅಂದ್ರೆ ಬೇರೆ ಬೇರೆ ಠಾಣಾ ವ್ಯಾಪ್ತಿಗಳಲ್ಲೂ ಕೂಡ ಇವರು ಇದೇ ರೀತಿಯಾದಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಅದರ ಆಧಾರದ ಮೇಲೆ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.